ಶಿವಮೊಗ್ಗ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೂಪರ್ ಆಗಿರೋ ಪಾನಿಪುರಿ ಗಾಡಿಯನ್ನು ನೋಡೋದಕ್ಕೆ ಅಂತ ಶಿವಮೊಗ್ಗ ವಿರೂಪಾಕ್ಷ ಬಂದೆ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ನೋಡಿ. ಸೂಪರಾಗೆಲ್ಲ ಕ್ಲೀನಾಗಿತ್ತು. ಸೌತೆಕಾಯಿ, ಟೊಮೊಟೊ, ಶುಂಠಿ ಪೇಸ್ಟು, ತಟ್ಟೆಗಳು, ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇದು ಗೋಬಿ ಮಂಚೂರಿಗೆ ರೆಡಿ ಮಾಡ್ಕೊಂಡ್ಯಾರೆ ನೋಡಿ. ನೀರುಳ್ಳಿಗಳನ್ನೆಲ್ಲ ಕ್ಲೀನಾಗಿ ಹೆಚ್ಕೊಂಡಿದ್ರು. ಇವರೇ ಮಂಜುನಾಥ್ ಅಂತೇಳಿ ಭಾಳ ಫೇಮಸ್ಸು ಪಾನಿಪುರಿ ಸ್ಟಾಲು ನೋಡಿ. ಪಾನಿಪುರಿಗೆಲ್ಲ, ಮಸಾಲೆ ಪುರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹೆಂಗೆ ಕ್ಲೀನಾಗಿ ರೆಡಿ ಮಾಡ್ಕೊತಾರೆ ನೋಡೋಣ ಅಂತ ಹೋಗಿದೆ. ಪ್ಲೇಟ್ಗಳನ್ನ ಕ್ಲೀನಾಗಿ ತೊಳ್ಕೊಂಡು ಕ್ಲೀನಾಗಿ ತಾಳ್ಮೆಯಿಂದ ಜೋಡಿಸ್ತಾಯಿದ್ರು. ಜನ ಒಬ್ಬೊಬ್ಬರೇ ಸೇರ್ತಾಯಿದ್ರು. ಮಸಾಲೆ ಪುರಿ ಹೇಳಿದೆ, ಮಸಾಲೆ ಪುರಿನ ನೀಟಾಗಿ ಮಾಡಿಕೊಟ್ರು. ವಿಶೇಷ ಏನಪ್ಪ ಅಂದರೆ ಸೌತೆಕಾಯಿ ತುಂಡು ಹಾಕಿ ಅದ್ರ ಮೇಲೆ ಖಾರದ ಚಟ್ನಿ ಹಾಕ್ತಾರೆ. ಬಂಬಾಟಾಗಿರುತ್ತೆ ಕಣ್ರಿ, ಸಖತ್ತಾಗಿರುತ್ತೆ. ಶಿವಮೊಗ್ಗದಲ್ಲಿ ದುರ್ಗಿಗುಡಿಲಿ ಬಿಡ್ರಿ ಇದೊಂದು ಕಡೆ ಭಾಳ ಚೆನ್ನಾಗಿತ್ತು. ಈ ಟೇಸ್ಟ್ ಎಲ್ಲೂ ಕೊಡೋದಿಲ್ಲ ಬಿಡ್ರಿ. ನೋಡಿರಿ, ಇದು ಎಲೆಕೋಸಿನ ಗೋಬಿ ಮಂಚೂರಿ ಅಂತಾರೆ. ಏನೇನು ಹಾಕ್ತಾರೆ ಅಂತ ನೋಡಿದೆ. ಎಲ್ಲ ರೆಡಿ ಮಸಾಲೆ ಹಾಕಿದ್ರು, ಕಲರ್ ಹಾಕಿರಲಿಲ್ಲ. ಯಾರಿಗೂ ಆರ್ಡ್ರನ್ನ ಕೊಡ್ತಾಯಿದ್ರು, ಜನ ಸೇರ್ತಾಯಿದ್ರು, ತಿಂತಾಯಿದ್ರು. ನಾನು ಶಿವಮೊಗ್ಗ ವಿರೂಪಾಕ್ಷ ಆರ್ಡ್ರ್ ಮಾಡಿ ಮಸಾಲೆ ಪುರಿ, ಪಾನಿಪುರಿ ಟೇಸ್ಟ್ ನೋಡಿದೆ. ಬೊಂಬಾಟಾಗೆ ಸೂಪರಾಗಿತ್ತು.